ಊಟಿನಲ್ಲಿ ನಿಮ್ಗೊಂದು ಸರ್ಪ್ರೈಸ್ ಆಗಿರೋ ಜಾಗ ತೋರಿಸ್ತೀನಿ ನೋಡಿ. ನಾನಿನ್ನ ಮರೆಯಲಾರೆ ವಿಷ್ಣುವರ್ಧನ್ ಮೂವಿನಲ್ಲಿ ಇದಿದೆ ನೋಡಿ, ಹಾರ್ಟ್ ಕಿಚ್ಚಿರೋದು ಅಮ್ಮ ಅಮ್ಮ ಅಂತ ಹಾರ್ಟ್ ಇದೆ ನೋಡಿ, ಸಕ್ಕತ್ತಾಗಿದೆ. ನನಗಂತೂ ಫೀಲ್ ಆಗೋಯ್ತು, ಅಮ್ಮ ಅಂತ ಕೆಳಗಡೆ ಬಿದ್ದೆಟ್ಕೆ ಮಗು ಬಡ್ಕೊಳ್ಳುತ್ತಲ್ಲ, ಇದೇ ಹಾರ್ಟ್. ಅದು ಎಷ್ಟು ಜನ ನೋಡಿದ್ದೀರಾ ಆ ಮೂವಿನ? ಅದು ಇಷ್ಟು ಚೆನ್ನಾಗಿದೆ ಅಂತ ಅಂದ್ಕೊಂಡಿರಲಿಲ್ಲ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಈಗ ಆಯ್ ಗಾಯ್ಸ್ ನೋಡಿ ಗೈಸ್, ಹೀಲ್ಸ್ ಹಾಕೊಂಡು ಬಂದ್ಬಿಟ್ಟು ಬೆಟ್ಟ ಹತ್ಬೇಕಾದ್ರೆ ಎಷ್ಟು ಕಷ್ಟ ಪಡ್ತಾ ಇದ್ದಾಳೆ ಅಂದರೆ, ಹತ್ತುವಾಗ ಕೈಯಲ್ಲಿ ಇಟ್ಕೊಂಡಿದೆ ಹೀಲ್ಸು, ಇಳಿವಾಗ ಹಾಕೊಂಡು ಇಳಿತಾ ಇದ್ದೀನಿ. ಇಲ್ಲೇ ಕುಂಡ್ಕೊಂಡು ನಡೀತಾರಲ್ಲ, ಕಾಲು ಮುರಿದೋಗಿರೋ ಥರ ನಡೀತಾ ಇದ್ದಾಳೆ. ತೋರಿಸ್ತೀನಿ ರೀ, ನೋಡಿ ನೋಡಿ ನೋಡಿ, ಸೂಪರ್. ಎಷ್ಟು ಹೀಲ್ಸು ಗೊತ್ತಾ? ಅದು 5 ಇಂಚ್ ಹೀಲ್ಸು. ಫ್ಯಾಷನ್ ಶೋಗೆ ಹಾಕೊಂಡು ನಡೆಯೋದನ್ನ ಬೆಟ್ಟ ಹತ್ತಕ್ಕೆ ಟ್ರೆಕ್ಕಿಂಗ್ ಮಾಡಕ್ಕೆ ಹಾಕೊಂಡು ಬಂದಿದ್ದಾಳೆ ನಮ್ಮ ಹೀರೋಯಿನ್. ಕೂಡ ಬರ್ತಾ ಇದೆ ಆಲ್ರೆಡಿ. ಸೂಪರ್ ಆಗಿದೆ, ಎಂಜಾಯ್ ಮಾಡೋದಕ್ಕೆ. ನನಗಂತೂ ಚಳಿ ಆಗ್ತಾ ಇದೆ, ಆದರೂ ಕೂಡ ಚಳಿ ಹಾಕೊಂಡು ಸ್ವೆಟರಲ್ಲಿ ಹಾಕೊಂಡ್ಬಿಟ್ರೆ ಒಳ್ಳೆ ಫೋಟೋಸ್ ಎಲ್ಲ ಸಿಗಲ್ಲ. ಮಳೆ ಅನಿತಾ ಇದ್ರು. ಈಗ ಬಿಸಿ ಏನಾದರೂ ತಿಂತಾಯಿದ್ರು ಎಷ್ಟು ಮಜಾ ಇರುತ್ತೆ ಗೊತ್ತಾ? ಏನು ತಿನ್ಬೇಕು ಅನಿಸ್ತಾ ಇದೆ? ಮ್ಯಾಗಿ. ಇಬ್ರದ್ದು ಒಂದೇ ಟೇಸ್ಟು. ನಾವು ಮ್ಯಾಗಿ ತಿನ್ನಬೇಕು ಅನ್ನಿಸ್ತಾ ಇದೆ. ಹಾಟ್ ಸೂಪ್ ಕುಡಿದ್ರೆ ಹಾಟಾಗಿ ಇನ್ನೂ ಸಕ್ಕತ್ತಾಗಿರುತ್ತೆ. ಊಟಿನ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ, ಫುಲ್ಲು ಎಂಜಾಯ್ ಮಾಡ್ತಾ ಇದ್ದೀವಿ ನಾವಂತೂ. ಊಟಿನಲ್ಲಿ ಮತ್ತೆ ತಿರುಗಾ ಒಳಗಡೆ ಬಂದ್ಬಿಟ್ಟು ಊಟ ಮಾಡಿಬಿಟ್ಟು ಇವಾಗ ಶಾಪಿಂಗ್ ಮಾಡ್ತಾ ಇದ್ದೀವಿ. ಶಾಪಿಂಗ್ ಏನಕ್ಕೆ ಅಂತ ಅಂದರೆ, ಚಳಿ ಆಗುತ್ತಲ್ಲ, ಬಿಸಿ ಮಾಡ್ಕೊಳ್ಳೋದಕ್ಕೆ ಸೂಪರ್ ಆಗಿದೆ. ನಾನೊಂದು ವೈಟ್ ಕಲರ್ ಶಾಲು, ಇವಳೊಂದು ಬ್ಲ್ಯಾಕ್, ನನಗೆ ವೈಟು. ನಾನಂತೂ ಕೊಡಲ್ಲ, ನಾನು ಆಲ್ರೆಡಿ ಮ್ಯಾಚಿಂಗ್ ಹಾಕೊಂಡು ನೋಡಬೇಕಾದ್ರೆ ಕೊಡ್ತೀನಿ. ಮ್ಯಾಚಿಂಗ್ ಅಂತ ಅಲ್ಲ, ನನಗೆ ಯಾವಾಗಲೂ ವೈಟ್ ಇಷ್ಟ. ಯಾಕೆ ಅಂತಂದರೆ ನಾನು ತುಂಬ ಡ್ರೆಸ್ಸು ಸ್ಲೀವ್ಲೆಸ್ಸು ಈ ಥರವೆಲ್ಲ ಹಾಕೊಂಡು ಹೋದಾಗೆಲ್ಲ ಚೆನ್ನಾಗಿರುತ್ತೆ ನನಗೆ. ನಂದದು ನೋಡಿ ಫ್ರೆಂಡ್ಸ್, ಯಾವಾಗಲೂ ನಾನು ಏನು ತಗೋತೀನಿ ಅದೇ ಬೇಕು ಅಂತಾಳೆ. ಆಂಟಿ ಪ್ಲೀಸ್ எனக்கு அதுதான் நான் தான் செலக்ட் பண்ணேன் இல்லையா, பாருங்க ஆண்டி ನೋಡಿ எனக்கு ನೋಡಿ ಫ್ರೆಂಡ್ಸ್, ಇಷ್ಟೊಂದು ನನ್ಗೆ ಹೆಂಗ್ ಮೋಸ ಮಾಡ್ತಾಳೆ. ಯಾವಾಗ್ಲೂ ನಾನು ತಗೊಂಡಿದ್ದೆ ಬೇಡ ಅಂತ. ಒಂದು ತ್ಯಾಗ ಮಾಡಕ್ಕೆ ನಾಸ್ತಿ ಕೇಳಿದ್ನ, ನನ್ಗೆ ಗೊತ್ತಿಲ್ಲ. ನಾನು ತ್ಯಾಗ ಮಾಡಕ್ಕೆ ಅಕ್ಕ ಗೋಲ್ಡ್ ಕಲರ್ ಹಾಕೊಂಡು ನೋಡು ಹೆಂಗ್ ಕಾಣಿಸ್ತೇನೆ, ನೋಡೋಣ. ಅದು ನೋಡಿ ನೀನ್ ಹಾಕೊಂಡು ತೋರ್ಸು. ಆಯ್ತು, ವಿಡಿಯೋ ಮಾಡಕ್ಕಾದ್ರೆ ಹಾಕೊಂಡು ತೋರ್ಸಿ. ಅದ್ ಹೆಂಗಿದ್ರು ತಗೋತೀವಲ್ಲ ಆಂಟಿ, ಅದ್ ಮಾತ್ರ ಎಲ್ಲೂ ಇಟ್ಕೊಳ್ಳಿ. ಅಲ್ಲ ಇಟ್ಕೋ, ನೀನೇನೆ ಒಳಗಡೆ ಇಡ್ಬೇಡ ಅಂತ ಹೇಳ್ತಾ ಇದ್ದೀರ. ಇದು ಆರೆಂಜ್. ಸೊ ಇದು ಚೆನ್ನಾಗಿದೆ, ನಾಟ್ ಬ್ಯಾಡ್, ಬಟ್ ಕ್ಲಾಸಿಯಾಗಿದೆ. ಇದು ನಾಯಿ ಮರಿ ಥರ ಇದೆ. ಜಾರು ಕಲರ್ ವೈಟ್ ಇದೆಯಾ, ಸೇಮ್ ಕಲರ್. ನೋಡಿ ಫ್ರೆಂಡ್ಸ್, ಇವಾಗ ಬ್ಲ್ಯಾಕ್ ಹೆಂಗ್ ಕಾಣಿಸುತ್ತೆ ಅಂತ ನಾನು ಹಾಕೊಂಡು ತೋರಿಸ್ತೀನಿ. ಬಟ್ ನಾನು ಇವಳಿಗೋಸ್ಕರ ನಾನು ಅದನ್ನ ಬಿಟ್ಕೊಡೋಣ ಅಂತ ಹೇಳ್ತಾ ಇದ್ದೀನಿ. ಬಿಟ್ಕೊಟ್ಬಿಡ್ತೀನಿ, ಏನು ಮಾಡೋಕ್ಕಾಗಲ್ಲ. ಏನಿಲ್ಲ ಗೈಸ್, ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಅವಾಗ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ನಾನು ಬ್ಲ್ಯಾಕ್ ಹಾಕೊಂಡು ತೋರಿಸ್ತೀನಿ ಹೆಂಗ್ ಕಾಣಿಸ್ತೆ. ಬ್ಲ್ಯಾಕ್ ನನ್ಗೆ ಆಕ್ಚುಲಿ ವೈಟ್ ಇಷ್ಟ ಆಗಿತ್ತು, ಅವಳು ಬೇಡ ಅಂದ್ರೆ ಈ ಊಟಿನಲ್ಲಿ ತಗೊಂಡಿದ್ದು ನಮಗೋಸ್ಕರ ಮೆಮೊರೀಸ್ ಇದು ಊಟಿ. ಇವಾಗ ನಾವು ಬಟಾನಿಕಲ್ ಗಾರ್ಡನ್ಗೆ ಬಂದಿದ್ದೀವಿ. ಬಟಾನಿಕಲ್ ಗಾರ್ಡನ್ಗೆ ಬಂದ್ಬಿಟ್ಟು ಇಲ್ಲೇ ರೆಸ್ಟ್ ರೂಮಲ್ಲಿ ಒಳ್ಳೆ ಸೂಪರ್ ಆಗಿರೋ ಡ್ರೆಸ್ ಚೇಂಜ್ ಮಾಡ್ಬಿಟ್ವಿ. ಹೊರಗಡೆ ಎಲ್ಲ ಚೇಂಜ್ ಮಾಡಿದ್ರೆ ಚಳಿ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಈಗ ಒಳ್ಳೊಳ್ಳೆ ಫೋಟೋಸ್ ಒಳ್ಳೊಳ್ಳೆ ವೀಡಿಯೋಸ್ ತೊಗೊಳ್ಳೋಣ. ಇಲ್ಲೂ ಕೂಡ ಲೊಕೇಶನ್ ಹೆಂಗಿದೆ ಅಂದರೆ ಅಲ್ಟಿಮೇಟು. ಎಲ್ಲ ಕಡೆನೂ ಫ್ಲೂ ಕೋಲ್ಡು, ಅದ್ರಲ್ಲಿ ನಾವು ಹೀರೋಯಿನ್ ಬೇರೆ ಹೆಂಗ್ ಕಾಣಿಸ್ತಾ ಇದ್ದಾಳೆ ನೋಡಿ. ಕಲರ್ ಇನ್ನ ಎಲ್ಲಾ ಕಡೆನೂ ಹೋಗ್ಬೋದು. ಇನ್ನ ಅಲ್ಲೆಲ್ಲ ವಾಟರ್ ಪಾರ್ಕ್ ಎಲ್ಲ ಇದೆ. ಬಾ, ಹೆಂಗ ಅನಿಸ್ತಾ ಇದೆ ಪ್ರಗತಿ ಬೇಬಿ? ಚೆನ್ನಾಗಿದೆ. ಅವಳು ವೈಟ್, ನಾನು ಬ್ಲ್ಯಾಕ್. ಸ್ಕರ್ಟ್ ಥರ ಹಾಕೊಂಡ್ಬಿಟ್ಟಿದ್ದೀವಿ. ಅದು ಸ್ಕರ್ಟ್ ತೆಗೆದ್ರೆ ಟಾಪ್ ಥರ ಆಗುತ್ತೆ. ಒಳ್ಳೊಳ್ಳೆ ಫೋಟೋಸ್ ತೊಗೊಂಡು ಅಪ್ಲೋಡ್ ಮಾಡ್ತೀವಿ. ಸೊ ನಮ್ಮ ಫೋಟೋಗಳಿಗೋಸ್ಕರ ವೆಯ್ಟ್ ಮಾಡಿ ಈಗ ನಾವು ಫೋಟೋಶೂಟ್ ಮಾಡೋದಕ್ಕೆ ಜಾಗಗಳು ಹುಡ್ಕೋಣ ಬನ್ನಿ ಗೈಸ್. ಈಗ ಆಲ್ರೆಡಿ ನನಗೆ ಇಲ್ಲಿ ಬಂದುಬಿಟ್ಟು ಕೂಡ ಇಬ್ಬರನ್ನ ಫ್ರೆಂಡ್ ಮಾಡಿಕೊಂಡೆ. ಇವರು ಕೊಯಮತ್ತೂರು ಅಂತೆ. ಸೊ ನಾವು ಹಾಕೊಂಡಿರೋ ಡ್ರೆಸ್ ಇವ್ರಿಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಬಂದು ನನ್ನ ಡ್ರೆಸ್ ಚೆನ್ನಾಗಿದೆ ಅಂತ ಹೇಳಿದ್ರು. உங்களுக்கு என்ன ட்ரெஸ் பிடிச்சிடுச்சா? பேசுங்க, தமிழ்ல பேசுங்க. ஆமா, உங்க பேர் என்ன? சரண்யா. உங்க பேர்?
பிரியா கோயம்புத்தூர் నుంచి ఊటీ பார்க்கலான்னு வந்திருக்காரு. நாங்களும் கூட இங்க வந்துட்டு ஃப்ரெண்ட்ஸ் ஆயிட்டோம். ಇಲ್ಲಿ ಬಂದು ಫೋಟೋಸ್ ತಗೊಳಕ್ಕೆ ಯಾರು ಇಲ್ಲ ಅಂದ್ಬಿಟ್ಟು ನಾವು ಕೇಳ್ತಾ ಇದ್ದಾಗ ಎಲ್ಲರೂ ಫೋಟೋಸ್ ತಗೋತಾ ಇದ್ರು. ನನ್ನ ಜೊತೆ ಕೂಡ ಸೆಲ್ಫಿ ತಗೊಂಡ್ರು. ನಾವು ಕೂಡ ಅವ್ರ ಜೊತೆ ಫೋಟೋ ತಗೊಂಡ್ವಿ. ಸಕ್ಕದಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಇಲ್ಲಿ தமிழ்ல கூட சொல்லலாம். அதுக்கப்புறம் வீடியோ பண்ணிட்ட அப்புறம் தமிழ்ல சொல்கிறேன் உங்களுக்கு, ஓகேவா? ಅವ್ರಿಗೆ ನಾನು ಮಾತಾಡ್ತಾ ಇರೋದು ಕನ್ನಡ ಒಂದು ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ. ಬಟ್ ಅದಕ್ಕೆ ಅವರು ತಮಿಳಲ್ಲಿ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ನನಗೆ ತಮಿಳ್ ಬರುತ್ತೆ, ಆದರೆ ಬ್ಲಾಗಿಂಗಲ್ಲಿ ಮಾತ್ರ ನಾನು ಕನ್ನಡ ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನು ಕೆಲವು ಫೋಟೋಸ್ ತೊಗೊಂಡು ಏನು ಮಾಡ್ತೀವಿ ಅಂತ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಬನ್ನಿ. ಮತ್ತೊಂದು ಡ್ರೆಸ್ ಚೇಂಜ್ ಮಾಡ್ಕೊಂಡೆ. ಇನ್ನೊಂದು ಗ್ರೂಪು ಫ್ರೆಂಡ್ಸ್ ಆಗಿದ್ದಾರೆ. ಇವರಂತೂ ನಮ್ಮ ಹತ್ರ ಇರೋದು ಇಸ್ಕೊಂಡು ಹಾಕೊಂಡು ಫೋಟೋಸ್ ತೆಗಿತಾ ಇದ್ದಾರೆ, ವೀಡಿಯೋಸ್ ತೆಗಿತಾ ಇದ್ದಾರೆ. ಎಂದವರು என்ன பண்ணிட்டு இருக்கீங்களா நீங்கள? வேலை எந்த வேலை? ஆமாவா? ஓ நைஸ். ಎಲ್ಲ ಟ್ರಿಪ್ ಹೌ ಮೆನಿ ಮೆಂಬರ್ಸ್ ಬಂದಿರ್ಕೀங்களா? 108 ಜನ ಟ್ರಿಪ್ಗೆ ಬಂದಿದ್ದಾರೆ ಇವಾಗ ತಿರುನಲ್ವೇಲಿಯಿಂದ. ಸೊ ಸಕ್ಕದಾಗಿ நல்லா ಎಂಜಾಯ್ பண்ணிட்டு இருக்கீங்களா? ನೋಡಿ ಒಳ್ಳೊಳ್ಳೆ ಫೋಟೋಸ್ ತಗೊಳ್ತಾ ಇದ್ದಾರೆ. ಈಗ ನಾವು ಕಟ್ಕೊಂಡು ಅವಾಗ್ಲೇ ಫೋಟೋ ಶೂಟ್ ಮಾಡಿದ್ವಲ್ಲ, ಅದನ್ನ ನೋಡ್ಬಿಟ್ಟು ಇವರು ಕೇಳ್ತಾ ಇದ್ದಾರೆ. ಎಷ್ಟು ಜನ ಕೇಳ್ತಾ ಇದ್ದಾರೆ. ಈಗ ನಾನು ಕಟ್ತೀನಿ, ಯಾವ ತರ ಕಟ್ತೀನಿ ಅಂತ ನೋಡ್ಕೊಳ್ಳಿ. ಇನ್ಸ್ಟಾ ಯೂಟ್ಯೂಬ್ ಎಲ್ಲ. ರಶ್ಮಿ ವಿನುತಾ ಪಾಟಿಕೋ. ರಶ್ಮಿ ವಿನುತಾ ಯು ವಾಂಟ್? ಇಲ್ಲ, ಅವಳ ಹತ್ರ ಇದೆ. ಅಕ್ಕ ಗಾಗಲ್ ಬೇಕಂತೆ ಕೊಡಕ್ಕ ಅವ್ರಿಗೆ. ಅವ್ರಿಗಂತೆ ಕೊಟ್ಬಿಡು. ಇಂದು ಫೈನಲಿ ಇನ್ನೂ ಒಂದು ಡ್ರೆಸ್ ಚೇಂಜ್ ಮಾಡಿಬಿಟ್ವಿ. ಎಷ್ಟು ಡ್ರೆಸ್ ಚೇಂಜ್ ಮಾಡಿದ್ವಿ ಅಂತ ನಮಗೆ ಲೆಕ್ಕ ಇಲ್ಲ. ವಿಡಿಯೋ ಬ್ಲಾಗ್ ನೋಡಿಬಿಟ್ಟು ನೀವು ಎಷ್ಟು ಡ್ರೆಸ್ ಚೇಂಜ್ ಮಾಡಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಈ ಡ್ರೆಸ್ಸು, ಇನ್ನೊಂದು ಡ್ರೆಸ್ಸು, ಎಲ್ಲ ಕಡೆನೂ ಫೋಟೋಸ್ ತೊಗೊಂಡು ವೀಡಿಯೋಸ್ ತೊಗೊಂಡು ಸಕ್ಕದಾಗಿ ಎಂಜಾಯ್ ಮಾಡಿದ್ವಿ. ತುಂಬ ಜನ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು. ಈ ಥರ ಒಳ್ಳೊಳ್ಳೆ ಕಂಟೆಂಟ್ಗೋಸ್ಕರ ಪ್ಲೀಸ್ ಫಾಲೋ ಮಾಡಿ. ನಿಮಗೆ ಯಾವ ಥರ ಡ್ರೆಸ್ ಸ್ಟೈಲ್ ಇಷ್ಟ ಆಯಿತು ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ಯಾವ ಪ್ಲೇಸ್ಗೆ ಹೋಗಬೇಕು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಐ ಲವ್ ಯು, ಬಾಯ್. ಸೂಟಿಗೆ ಬಂದು ಚಾಕ್ಲೇಟ್ ತಗೊಂಡಿಲ್ಲ ಅಂತಂದರೆ ಹೆಂಗೆ? ಈಗ ಚಾಕ್ಲೇಟ್ ಶಾಪ್ಗೆ ಬಂದಿದ್ದೀವಿ. ನಮ್ಗೆ ಇಷ್ಟವಾಗಿರುವಂಥ ಹೋಮ್ ಮೇಡ್ ಚಾಕ್ಲೇಟ್ ತಗೊಳ್ಳೋಣ ಬನ್ನಿ. ಹೋಮ್ ಮೇಡ್ ಚಾಕ್ಲೇಟು ಇಲ್ಲಿ ಎಲ್ಲಿದೆ? ಇದೆ ಹೋಮ್ ಮೇಡ್ ಚಾಕ್ಲೇಟ್. रोमी होममेड चॉकलेट टेस्ट करने के लिए दे दो ना. रोमी याद वाइट कैश्यू, डार्क कैश्यू. ओके, वाइट कैश्यू दे दो. ಆ್ಯಕ್ಚುಲಿ ಟ್ರೈ ಮಾಡೋಣ, ಟೇಸ್ಟ್ ಮಾಡೋದಕ್ಕೆ ಕೊಡ್ತಾರೆ ಇವಾಗ. ಟೇಸ್ಟ್ ಮಾಡಿಬಿಟ್ಟು ಬಾರೆ, ಟೇಸ್ಟ್ ಮಾಡೋಣ ಬಾರೆ. ತಗೊಳ್ಳೆ ಚಿನ್ನು, ಹೇಗಿದೆ ನೋಡು. ಬರ್ಫಿ ಥರ ಇದೆ, ಹಾಲೇಲಿ ಮಾಡಿರೋದು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇನ್ನು ಎಷ್ಟೊಂದಿದೆ. ವೈನಿಂದ ಮಾಡಿರೋದು ಇದು. ಹೋಮ್ ಮೇಡ್ ಇವೆಲ್ಲ ಎಷ್ಟೊಂದಿದೆ. ಚಾಕೋ ಬಾಲ್ಸು ತುಂಬ ಇದೆ. ನನಗೆ ಚಾಕ್ಲೇಟಲ್ಲಿ ಬೇರೆ ಥರದ್ದು ನೋಡ್ತೀನಿ.